Start again. Okay. Good morning, my dear students. Okay. It's a Today it is a wonderful day. So it is a Sunday. So we are enjoying this day. So today we are discussing or we are going on the online classes today. So today I am going to teaching before. Teaching before I am asking about this picture or portrait. Yes, my dear students, look at this. Look at the board. ವಿದ್ಯಾರ್ಥಿಗಳೇ ಈ ಬೋರ್ಡಿನತ್ತ ಈ ಕಡೆ ಮುಖವನ್ನು ಮಾಡಿ ಮಕ್ಕಳೇ. ಸೊ ಲುಕ್ ಅಟ್ ದಿಸ್ ಪಿಕ್ಚರ್. ಈ ಪಿಕ್ಚರ್ ನಿಮಗೆ ಏನನ್ನ ಹೇಳ್ಕೊಡ್ತದ ಮಕ್ಕಳೇ? ಎಸ್, ದಿಸ್ ಪಿಕ್ಚರ್ ಶೋಸ್ ದಟ್ yes, this picture shows that the boat, you know that the boat is here. The boat is going on the waves or sea. ಈ ಬೋಟು ಎಲ್ಲಿ ಹೋಗ್ತದೆ? ಶಿಪ್ ಎಲ್ಲಿ ಹೋಗ್ತದಪ್ಪ ಅಂತ ಹೇಳಿದಾದ್ರೆ ಮಕ್ಕಳೇ, ಈ ಸಮುದ್ರದ ಮೇಲೆ ಹೋಗ್ತದೆ. ದೇರ್ ಆರ್ ಲುಕ್ ಅಟ್ ದಿಸ್, ದೇರ್ ಆರ್ ಸೀಮೆನ್ಸ್. Seamen's are there. It is a very beautiful picture. Today I am going to teaching for you from the topic of the Ballad of the Tempest. Today I am talking about the poem Ballad of the Tempest. Yes, this poem was very beautiful poem. This poem was written by James T. Fields. ಈ ಪದ್ಯವನ್ನು ಬರೆದವರು ಜೇಮ್ಸ್ ಟಿ ಫೀಲ್ಡ್ಸ್ ಅಂತ ಮಕ್ಕಳೇ. ಸೊ ಈ ಪದ್ಯದ ಬಗ್ಗೆ ನಾವು ಮಾತಾಡೋಣ. ಬಿಫೋರ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ ಪೋಯಮ್, ಫಸ್ಟ್ ವಿ ಆರ್ ಟಾಕಿಂಗ್ ಅಬೌಟ್ ಫ್ರಮ್ ದ poet or author. Don't talk, listen them. ಮಕ್ಕಳೇ ದಯವಿಟ್ಟು ಈ ಕಡೆ ಕೇಳಿ ಈ ಪದ್ಯದ ಬಗ್ಗೆ. This poem is very important for in your SSLC examinations. SSLC ಲಿ ಅತ್ಯಂತ ಪ್ರಮುಖವಾಗಿ ಬರ್ತಕ್ಕಂತ ಪ್ರಶ್ನೆಗಳು ಕೂಡ ಇದರಲ್ಲಿ ಬರ್ತಾವ ಮಕ್ಕಳೇ. ಹಾಗಾಗಿ ಮೊದಲಿಗೆ ನಾವು ಕವಿ ಪರಿಚಯವನ್ನ ನೋಡೋಣ. ಸೊ ಯಾರು ಈ ಕವಿ ಜೇಮ್ಸ್ ಟಿ ಫೀಲ್ಡ್ಸ್ ಯಾರು ಅಂತ ನೋಡೋದಾದ್ರೆ, ಡೋಂಟ್ ಟಾಕ್. James T. Fields, he was born in, James T. Fields was born in Portsmouth. He was born in Portsmouth, New Hampshire on December 31, 1817 and named James Field. He was born on New Forest and he was nearly to born on New Hampshire. It is come from USA. ಇವರು ಎಲ್ಲಿ ಹುಡ್ತಾರಪ್ಪ ಅಂತ ಹೇಳಿದಾದ್ರೆ ಮಕ್ಕಳೇ, ಇವರು ಪೋರ್ಟ್ಸ್ ಮೌತ್ ಅನ್ನೋ ಊರಿನಲ್ಲಿ ಜನನ ಮಾಡ್ತಾರೆ. ಇದು ಬರೋದು US ಎಲ್ ಅಂತ. ಹಿ ವಾಸ್ ಬೋರ್ನ್ ಇನ್ ಡಿಸೆಂಬರ್ 31, 1817. 31/1817 ಇವರು ಜನನ ಮಾಡ್ತದೆ. ಇಟ್ಸ್ ಕಾಲ್ಡ್ ಜೇಮ್ಸ್ ಟಿ ಫೀಲ್ಡ್ಸ್. ಇವರಿಗೆ ಜೇಮ್ಸ್ ಅಂತ ಹೆಸರನ್ನು ಕೂಡ ನಾಮಕರಣ ಮಾಡಲಾಗ್ತದ. ದ ಫ್ಯಾಮಿಲಿ ಲೇಟರ್ ಆಡೆಡ್ ದ ಎಸ್. ತದನಂತರ ಇವನಿಗೆ ಅವರ ಕುಟುಂಬ ಏನ್ ಮಾಡ್ತದಪ್ಪ ಅಂತ ಹೇಳೋದಾದ್ರೆ ಮಕ್ಕಳೇ, ಈ ಜೇಮ್ಸ್ ಎಸ್ ಜೇಮ್ ಅಂತ ಇರ್ತದೆ ಅನ್ಸ್ತದೆ, ಎಸ್ ಅನ್ನ ಆಡ್ ಮಾಡ್ತಾರೆ. His father was a sea. ನೋಡಿ, his father was a sea and captain. His father a captain of the ship. ಇಲ್ಲಿ ನಾವು ಪಿಕ್ಚರ್ ಅನ್ನು ನೋಡಿದೀವಿ ಮಕ್ಕಳೇ. ಇವ್ರ ತಂದೆ ಒಬ್ರು ಏನಾಗಿರ್ತಾರೆ, ಕ್ಯಾಪ್ಟನ್ ಆಗಿರ್ತಾರೆ. ನಾವು ಇದನ್ನ ಬೋಟ್ ಅಂತ ಕರಿತೀವಿ, ಶಿಪ್ ಅಂತ ಕರಿತೀವಿ. ಅದರ ಕ್ಯಾಪ್ಟನ್ ಆಗಿರ್ತಾರೆ, ನಾಯಕರಾಗಿರ್ತಾರೆ. ಸೊ ನೋಡಿ, was a sea captain and he died before Fields was a 3. It was very horrible. When the James T. Fields was 3 years old, his father was died. ಅವನು ಕೇವಲ 3 ವರ್ಷದವನಿದ್ದಾಗ ಆ ಜೇಮ್ಸ್ ಟಿ ಫೀಲ್ಡ್ಸ್ ಅವರ ತಂದೆ ತೀರ್ಕೊಂಡು ಹೋಗ್ತಾರೆ. ಸೊ ಅದ ನಂತರ ನೋಡಿ, he and his brother, ಇವನು ಮತ್ತೆ ಇವನ ಸಹೋದರ ಏನ್ ಮಾಡ್ತಾರೆ ನೋಡಿ, yes, were raised by the mother and his siblings. James and his brother were along with his mother with his siblings. ತಮ್ಮ ಸಂಬಂಧಿಕರ ಜೊತೆಗೆ ವಾಸವನ್ನ ಮಾಡ್ತಾರೆ, ಅವ್ರ ಜೊತೆ ಕೊಡ್ತಾರೆ. ಬಿಕಾಸ್ ಆಲ್ರೆಡಿ ಜೇಮ್ಸ್ ಲಾಸ್ಟ್ ಹಿಸ್ ಫಾದರ್ ಇನ್ ಹಿಸ್ ಲೈಫ್ ಅಟ್ ದ ಏಜ್ ಆಫ್ 3. ಕೇವಲ 3ನೇ ವಯಸ್ಸಿಗೆ ತಂದೆಯನ್ನು ಕಳೆದುಕೊಂಡು ಇವಾಗ ಜೇಮ್ಸ್ ಟಿ ಫೀಲ್ಡ್ಸ್ ಅವರು ತಮ್ಮ ಸಹೋದರ ಮತ್ತು ತಾಯಿಯವರಿಗೆ ಜೊತೆಗೆ ಮತ್ತ ತಮ್ಮ ನೆರೆಹೊರೆಯವರ ಜೊತೆಗೆ ಈಗ ವಾಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮಕ್ಕಳೇ. ಅದ್ರ ಜೊತೆ ನೋಡಿದ್ರೆ ಸಿಬ್ಲಿಂಗ್ ದೇರ್ ಆಂಟ್. ಯಾರಪ್ಪ ಇವ್ರ ಕೇರ್ ಟೇಕರ್ ಆಗ್ತಾರೆ ಅಂದ್ರೆ, ದೇರ್ ಆಂಟ್ ಮ್ಯಾರಿ ಅಂಡ್ ಅಂಕಲ್ ಜಾರ್ಜ್. ಈಸ್ ದ ಟೇಕಿಂಗ್ ಆಫ್ ಕೇರ್ಸ್ ಅಂತ ಹೇಳ್ತೀವಿ, ಇವರನ್ನ ಕೇರ್ ಮಾಡಲಾಗ್ತದೆ ಮಕ್ಕಳೇ. ಅದ್ರ ಜೊತೆ ನೋಡಿ, ನೆಕ್ಸ್ಟ್ ಏನಿದೆ, ಅಟ್ ದ ಏಜ್ ಆಫ್
At the age of 14, ಕೇವಲ 14ನೇ ವರ್ಷವಿದ್ದಾಗ ಜೇಮ್ಸ್ ಟಿ ಫೀಲ್ಡ್ಸ್ at the age of 14 years, ಕೇವಲ 14 ವರ್ಷದ ನೋಡಿ ಮಕ್ಕಳೇ, ಫೀಲ್ಡ್ಸ್ took a job, ಒಂದು ಕೆಲಸವನ್ನ ಆಯ್ಕೆ ಮಾಡ್ಕೊಳ್ತಾನೆ ಮಕ್ಕಳೇ. ಒಂದು ಕೆಲಸಕ್ಕೆ ಹೋಗ್ತಾನೆ, ಕೆಲಸವನ್ನ ಆಯ್ಕೆ ಮಾಡ್ಕೊಂತಾನೆ. ಅದು ಯಾವ್ದಪ್ಪ ಅಂತ ಹೇಳಿದ್ರ, ಎಸ್, ಜಾಬ್ ಎಟ್ ದ ಓಲ್ಡ್ ಕಾರ್ನರ್ ಬುಕ್ ಸ್ಟೋರ್, ಒಂದು ಬುಕ್ ಸ್ಟೋರ್ ನಲ್ಲಿ ಅಲ್ಲಿ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇನ್ ಅ ಪಾಸ್ಟಿನ್ ಅಂಡ್ ಅಪೆಂಡೆನ್ಸ್ ಇನ್ ಪಬ್ಲಿಷರ್ ಎ ಕ್ಯಾಟರ್ ಅಂಡ್ ಹಿಂದಿ. ಸೊ ನೋಡ್ರಿ, James T. Fields starts, he is working at the age of 14 years. In the particular job name is a bookseller. He is working in a bookstore. ಆ ಬುಕ್ ಸ್ಟೋರ್ ನ ಕೆಲಸವನ್ನ ಪ್ರಾರಂಭ ಮಾಡಿದ ನಂತರ ಮುಂದೆ ಏನ್ ಮಾಡ್ತಾನೆ ಜೇಮ್ಸ್ ಟಿ ಫೀಲ್ಡ್ಸ್? He is first published poetry was including in the Portsmouth journal in 1837, but he draw the attention when ನೋಡಿ his first published his works, ತನ್ನ ಕೃತಿಗಳು ಅಥವಾ ತನ್ನ ಕವಿತೆ ಕವನಗಳನ್ನ ಯಾವಾಗ ಇವನು ಪಬ್ಲಿಷ್ ಮಾಡ್ತಾನೆ? ಜನವರಿ ಇನ್ 1837 ಮಕ್ಕಳೇ, 1837ರಲ್ಲಿ ಪ್ರಾರಂಭ ಮಾಡ್ತಾನೆ. he drew more attention, ಜಾಸ್ತಿ ಗಮನವನ್ನ ಯಾವುದಕ್ಕೆ ಕೊಡ್ತಾನೆ ನೋಡಿ ಮಕ್ಕಳೇ? when on September 13, 1838 he delivered anniversary poem. ಇವ ಕಲೆಕ್ಷನ್ ಮಾಡ್ಕೊಳ್ತಾನ್ರಿ. ಏನು ಇನ್ನೂ ಹೆಚ್ಚಿನ ಗಮನವನ್ನ ನೀಡಿ ಪದ್ಯದೊಳಗ ಕವನಗಳನ್ನ ಬರಿತಾ ಅದನ್ನ ಯಾವಾಗಂದ್ರೆ ಆನಿವರ್ಸರಿ ಪೋಯಮ್ ಅಂತ ತನ್ನ ಕಲೆಕ್ಷನ್ ಮಾಡ್ಕೊಳ್ತಾನೆ ಮಕ್ಕಳೇ. ಟು ದ ಬೋಸ್ಟನ್ ಮೆಡಿಕಲ್ ಲೈಬ್ರರಿ ಅಸೋಸಿಯೇಷನ್, ಇನ್ ಅಡಿಷನ್ ಟು ಹಿಸ್ ವರ್ಕ್ ಪಬ್ಲಿಷರ್ ಅಂಡ್ ಎಸೈಸ್ಟ್, he is also doing other works as a poet, as a essayist. ನೋಡ್ರಿ, ಕವಿಯಾಗಿಯೂ ಕೂಡ ಕೆಲಸ ಮಾಡ್ತಾನೆ, ಇಲ್ಲಿ ಕಾದಂಬರಿಕಾರ ಕೂಡ ಆಗ್ತಾನೆ ಈ ಜೇಮ್ಸ್ ಟಿ ಫೀಲ್ಡ್ಸ್. ನೋಡ್ರಿ, ಅಂಡ್ he is first wrote poetry. ನೋಡಿ ಎಷ್ಟಂತ ಕೇಳಿದ್ರೆ, ಫೀಲ್ಡ್ಸ್ wrote a poetry. ಇವಾಗ ಮೊದಲ ಬಾರಿಗೆ ಕವಿತೆಯನ್ನ ಬರಿತಾನ್ರಿ. ಹೇಳ್ತಾರ ನೋಡ್ರಿ, ಎ ನಂಬರ್ ಆಫ್ ಹಿಸ್ ವರ್ಕ್ಸ್ ಐ ಕಲೆಕ್ಟೆಡ್ ಇನ್ ಹಿಸ್ ಬುಕ್. ಸಾಕಷ್ಟು ಕವನಗಳನ್ನ ಒಂದು ಕಡೆ ಒಂದು ಬುಕ್ಕಿನೊಳಗ ಬರಿತಾನ್ರಿ. ಬರೋದು ಏನ್ ಮಾಡ್ತಾನ ನೋಡ್ರಿ, ಬ್ಯಾಲೆಡ್ಸ್ ಅಂಡ್ ವರ್ಸಸ್. ನೋಡ್ರಿ, ಆ ಬುಕ್ಕಿನ ಹೆಸರನ್ನ ಬ್ಯಾಲೆಡ್ಸ್ ಅಂಡ್ ವರ್ಸಸ್, ಪಬ್ಲಿಷ್ಡ್ ಇನ್ 1888, 1880ರಲ್ಲಿ. ಈ ಬ್ಯಾಲೆಡ್ ಇಟ್ ಈಸ್ ಮೀನ್ಸ್ it is the one type of narrative poems. It is the story. Ballad means ಈ ಜಾನಪದ ಲಾವಣಿಕತೆಗಳು ಅಂತ ಬರ್ತದೆ ಮಕ್ಕಳೇ. ಬಾಲೆಡ್ಸ್ ಅಂತ ಕರಿತೇವೆ. ಈ ಲಾವಣಿಕತೆಗಳು ಅಥವಾ ಈ ಲಾವಣಿ ಪದ್ಯಗಳು ಅಂತ ಕರಿತೇವೆ ಮಕ್ಕಳೇ. ಇದನ್ನ ಅವ್ನು ಏನ್ ಮಾಡ್ತಾನೆ, ಹಿಸ್ ಕಲೆಕ್ಷನ್ಸ್ ಎಲ್ಲವನ್ನ ಸೇರಿಸ್ಕೊಳ್ತಾನೆ ಮಕ್ಕಳೇ. ನೋಡ್ರಿ, ಹಿಸ್ ಬುಕ್ಸ್ ಬ್ಯಾಲೆಡ್ ಅಂಡ್ ವರ್ಸಸ್ ಪಬ್ಲಿಷ್ಡ್ ಇನ್ 1888, 1880ರಲ್ಲಿ ಅದನ್ನ ಏನ್ ಮಾಡ್ತಾನ್ರಿ, ಪಬ್ಲಿಷ್ಡ್ ಪ್ರಕಟಣೆಯನ್ನ ಮಾಡ್ತಾನೆ. ನೋಡ್ರಿ, ಜೇಮ್ಸ್ ಟಿ ಫೀಲ್ಡ್ಸ್ ಅದ್ರ ಮಾಡ್ತಾ, ಈ ವ್ಯಾಲ್ಯೂಮ್ ಕಂಟೈನ್ಸ್ ದ ವ್ಯಾಲ್ಯೂಮ್. ಅವನೇನ್ ಪಬ್ಲಿಷ್ ಮಾಡಿದ್ನಲ್ಲ, ಎಲ್ಲಾ ಪದ್ಯಗಳು ಕೂಡಿದ್ದಂತ, ಲಾವಣಿ ಪದ್ಯಗಳು ಕೂಡಿದಂತದ್ದು, ಅದ್ರೊಳಗೆ ಏನ್ ಹೊಂದಿದ್ ನೋಡ್ರಿ, ದ ಪೋಯಮ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್. ದಿಸ್ ಲೈನ್ ನೀವು ನೋಡಿದಿರ, ಈ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಅದರಿಂದ ತೆಗೆದುಕೊಳ್ಳಲಾಗಿದೆ ಈ ಪದ್ಯವನ್ನ. ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ನೋಡಿ, ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ವಿಚ್ ಇನ್ಕ್ಲೂಡ್ಸ್ ದ ಫೇಮಸ್ ಲೈನ್ಸ್. ಅದ್ರಾಗಿರುವಂತಹ ಒಂದು ಪ್ರಸಿದ್ಧವಾದ ಲೈನ್ ಅನ್ನ ತೆಗೆದುಕೊಂಡಿದ್ದಾರೆ ಮಕ್ಕಳೇ. ನೋಡ್ರಿ, ಆ ಲೈನ್ ಏನ್ ಹೇಳ್ತ ನೋಡ್ರಿ, ವಿ ಆರ್ ಲಾಸ್ಟ್, ದ ಕ್ಯಾಪ್ಟನ್ ಶೌಟೆಡ್, ವಿ ಆರ್ ಲಾಸ್ಟ್. ದಿಸ್ ಸ್ಟೇಟ್ಮೆಂಟ್ ಶೇರ್ಡ್ ಬೈ ದ ಕ್ಯಾಪ್ಟನ್. ಈ ಮಾತನ್ನ ಹೇಳಿದವರು ಕ್ಯಾಪ್ಟನ್ ಮಕ್ಕಳೇ. ಈ ನಾವಿಕರನ್ನು, ಈ ಹಡಗನ್ನ ನಡೆಸಿದಂತಹ ನಾಯಕ ಹೇಳ್ತಾನೆ ಇನ್ ದಿಸ್ ಸ್ಟೋರಿ. ಇಟ್ ಇಸ್ ವೆರಿ ವಂಡರ್ಫುಲ್ ಪೋಯಮ್. ಇದು ಅದ್ಭುತವಾಗಿದೆ ಮಕ್ಕಳೇ. ದ ಕ್ಯಾಪ್ಟನ್ ಸೇಡ್ ಫ್ರಮ್ ಅದರ್ ಸೇಲರ್ಸ್, ತನ್ನ ಉಳಿದ ಸೇಲರ್ಸ್ ಹೇಳ್ತಾನ, ವಿ ಆರ್ ಲಾಸ್ಟ್, ಇಟ್ ಮೀನ್ಸ್ ವಿ ಆರ್ ಡೈ, ನಾವು ಇಲ್ಲೇ ಸತ್ತು ಹೋಗ್ತೇವೆ ಅಂತಂದು ಕ್ಯಾಪ್ಟನ್ ಹೇಳ್ತಾ ಬರ್ತಾನೆ. ನೋಡಿ, ಫೇಮಸ್ ಲೈನ್, ವಿ ಆರ್ ಲಾಸ್ಟ್, ದ ಕ್ಯಾಪ್ಟನ್ ಶೌಟೆಡ್, ಯಾಸ್ ಹಿ ಸ್ಟೇ ಗುಡ್. ದ ಕ್ಯಾಪ್ಟನ್ ಹಿ ಕಮ್ ಟು ಸ್ಟೇ ಗುಡ್. ನೋಡ್ರಿ, ಆ ಕ್ಯಾಪ್ಟನ್ ಹೇಗೆ ಬರ್ತಾನಪ್ಪ ಅಂತ, ಹೊಳಲಾಡ್ಕೊಂತ ಬರ್ತಾನೆ. ಕ್ಯಾಪ್ಟನ್ ಹೇಗ್ ಬರ್ತಾನ್ರಿ, ಹೊಳಲಾಡ್ಕೊಂತ ಬರ್ತಾನೆ. ನೋಡ್ರಿ, ಯಾಸ್ ಹಿ ಸ್ಟೇ ಗುಡ್ ಡೌನ್ ದ ಸ್ಟೇರ್ಸ್, ಆ ಮೆಟ್ಟಲುಗಳನ್ನ ಇಳಿತಾ ಹೊಳ್ಳಾಡ್ತಾ ಬರ್ತಾ ಇದ್ದಾನೆ. ಬಿಕಾಸ್ ದ ಶಿಪ್ ಡೆಸ್ಟ್ರಾಯ್ ಆನ್ ದ ಮಿಡಲ್ ಆಫ್ ದ ಸೀ ಇನ್ ದಿಸ್ ಸ್ಟೋರಿ. ಈ ಕತೆ ಒಳಗ ಆ ಹಡಗಿನ ಕತೆ ಮುಗಿತಾ ಬಂದಿರ್ತದ. ಸೊ ಅವಾಗ ಈ ಮಾತನ್ನ ಕ್ಯಾಪ್ಟನ್ ಹೇಳ್ತಾನ. ಸೊ ದಿಸ್ ಪೋಯಮ್ ವಾಸ್ ವೆರಿ ಬ್ಯೂಟಿಫುಲ್ ಮೈ ಡಿಯರ್ ಚಾಟ್ಸ್. ಈ ಪದ್ಯದ ಪ್ರತಿಯೊಂದು ಸ್ಟಾಂಜಗಳನ್ನ ನಾವು ಕೇಳ್ತಾ ಹೋದ್ರ ಅದ್ಭುತವಾಗಿದೆ. ದಿಸ್ ಪೋಯಮ್ ಕನೆಕ್ಟ್ಸ್ ವಿತ್ ದ ಡಿಸ್ಕವರಿ ಲೆಸನ್.
ಈ ಪದ್ಯ ಯಾವುದಕ್ಕೆ ಕನೆಕ್ಟ್ ಇದೆ ಅಂತ ಹೇಳೋದಾದ್ರೆ ಮಕ್ಕಳೇ, ಡಿಸ್ಕವರಿ ಎಂಬ ಪಾಠವನ್ನು ನೀವು ಕೇಳಿದ್ದೀರಾ, ಹೌದಲ್ವಾ? ಕಳೆದ ಕ್ಲಾಸ್ನೊಳಗೆ ಅಥವಾ ಹಿಂದಿನ ತರಗತಿಯೊಳಗೆ ನೀವು ಆಲ್ರೆಡಿ ಕೇಳ್ಕೊಂಡಿದ್ರಾ ಅಂತ ಅನ್ಕೊಳ್ತೇನೆ ನಿಮ್ಮ ಸ್ಕೂಲ್ನಲ್ಲಿ. ಡಿಸ್ಕವರಿ, ದಿಸ್ poem connects with a discovery lesson. It's very beautiful poem. So now we are talking about stanzas. ನಾವು ಹಾಗಾದ್ರೆ ಮಕ್ಕಳೇ ನಿಧಾನವಾಗಿ ಒಂದೊಂದು ಸ್ಟಾಂಜಗಳನ್ನ ನೋಡ್ತಾ ಹೋಗೋಣ ಮಕ್ಕಳೇ. ದಿಸ್ poem was very beautiful ಅಂತ ನಾ ಹೇಳ್ತಾ ಮಾತಾಡ್ತಾ ನೋಡೋದಾದ್ರೆ, don't talk, listen them my dear child. Once again, yes, we were crowded in the cabin. We were crowded in the cabin. So this poem was very beautiful, my dear child. We were crowded in the cabin. We refers to the we. You know that term. Who's that we? Sailors. Very nice. Yes, we refers to the in this poem the sailors. ಮಕ್ಕಳೇ ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿ ವಿ ಅಂದ್ರೆ ಇಲ್ಲಿ ಸೇಲರ್ಸ್ ನಾವಿಕರಾಗ್ತಾರೆ. ಇಲ್ಲಿ ವಿ ಅಂದ್ರೆ ನಿಮಗ ಕೇಳ್ತಾರೆ, because when we are written in the annual examination asking from RC reading extracts ಅಂತ ಕರಿತೀವಿ ಮಕ್ಕಳೇ. RC ಗಳನ್ನ ಕೇಳ್ತಾರೆ, ಗಮನದಲ್ಲಿ ಇಟ್ಕೊಳ್ರಿ. ಪ್ರತಿ ಒಂದು ಲೈನು ನಿಮ್ಮ ಲಕ್ಷ್ಯದಲ್ಲಿ ಇಡಬೇಕು. ರಿಮೆಂಬರ್ ನೋಡಿ ಎಷ್ಟು ಚಂದ ಹತ್ರ, we were crowded in the cabin. The all sailors crowded in the cabin. You know that. What is that, the cabin? ನಿಮಗೆ ಕ್ಯಾಬಿನ್ ಮೀನಿಂಗ್ ಏನಪ್ಪಾ ಅಂತ ಹೇಳೋದಾದ್ರೆ ಮಕ್ಕಳೇ, ಇಟ್ ಈಸ್ ದ ಪ್ರೈವೇಟ್ ರೂಮ್ ಆನ್ ಶಿಪ್ ಆರ್ ಬೋಟ್. ಎಸ್, ವಾಟ್ ಈಸ್ ದಟ್ ದ ಮೀನಿಂಗ್ ಕ್ಯಾಬಿನ್ ಅಂದ್ರೆ? ಇಲ್ಲಿ ಲಕ್ಷ್ಯ ಇಟ್ಕೋಬೇಕು ಮಕ್ಕಳೇ. ಕ್ಯಾಬಿನ್ ಅಂದ್ರೆ ಇಟ್ ಈಸ್ ಅ ಪ್ರೈವೇಟ್ ರೂಮ್. ಇಟ್ ಈಸ್ ಅ ಪ್ರೈವೇಟ್ ರೂಮ್ ಆನ್ ಎ ಶಿಪ್ ಆರ್ ಬೋಟ್. ಪ್ರತ್ಯೇಕವಾದಂತ ಸ್ಥಳ ಇರ್ತದ ಹಡಗಿನೊಳಗ. ಪ್ರತ್ಯೇಕವಾದ ಸ್ಥಳಕ್ಕೆ ನಾವೇನಂತ ಕರಿತೀವಿ ಮಕ್ಕಳೇ? ಕ್ಯಾಬಿನ್ ಅಂತ ಕರಿತೇವೆ. ದ ಆಲ್ ಸೇಲರ್ಸ್ gathered in the cabin. ಎಲ್ಲರೂ ಅಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಮಕ್ಕಳೇ. we are sitting in the cabin from the all sailors. ಎಲ್ಲ ನಾವಿಕರು ಇವಾಗ ಆ ಕ್ಯಾಬಿನ್ ಹಡಗಿನಲ್ಲಿ ಇರ್ತಕ್ಕಂತ ಸ್ಪೆಷಲ್ ರೂಮ್ ಅಂತ ಕರಿತೇವೆ, ಎಲ್ಲರೂ ಬಂದು ಸೇರ್ಕೊಂಡಿದ್ದಾರೆ. ನೋಡಿ ಎಷ್ಟು ಚಂದ ಹೇಳ್ತಾ, we were crowded in the cabin, we are gathered in the cabin, we are refers from sailors. Not a soul would dare to sleep. The sailors, you know that from in this story, the sailors do not ready to sleep. ನೋಡ್ರಿ ಅಲ್ಲಿ ಸೇರಿದಂತ ನಾವಿಕರು, everyone a sailors is there, but everyone should be disappear and fearness. ಹೇಗೊಂಡಿದ್ದಾರೆ ಅವರು ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತದ. ನಾಟ್ ಎ ಸೋಲ್, ಅಲ್ಲಿ ಒಂದು ಆತ್ಮವು ಕೂಡ, ನಾಟ್ ಎ ಸಿಂಗಲ್ ಸೋಲ್ ವುಡ್ ಡೇರ್ ಟು ಸ್ಲೀಪ್. nobody ready to sleep, because when we are dying in the middle of the sea, he's thinking everyone sailors. ಪ್ರತಿಯೊಬ್ಬರು ಆಲೋಚನೆ ಮಾಡ್ತಾ ಇದ್ರ ಮಕ್ಕಳೇ, ಯಾವಾಗ ನಮಗ ಏನಾಗ್ತದೆ ಏನು, ಯಾವಾಗ ನಾವು ತೀರ್ಕೊಳ್ತೀವಿ ಏನು. ನೋಡ್ರಿ, this shows that a fearness on his every sailor's faces. ಈ ಭಯ ಏನ್ ಮಾಡ್ತಿತ್ತಂದ್ರ ಮಕ್ಕಳೇ, ಆ ಪ್ರತಿಯೊಬ್ಬ ನಾವಿಕರ ಮಖದ ಮೇಲೆ ಎದ್ದು ಕಾಣ್ತಾ ಇತ್ತು. ಸೊ ಇಟ್ ಇಸ್ ವೆರಿ ಬ್ಯೂಟಿಫುಲ್. ನೋಡಿ ಲಕ್ಷ್ಯ ಇಟ್ಕೊಳ್ರಿ. ನಾಟ್ ಎ ಸೋಲ್ ವುಡ್ ಡೇರ್ ಟು ಸ್ಲೀಪ್. ಇಟ್ ವಾಸ್ ಮಿಡ್ ನೈಟ್ ಆನ್ ದ ವಾಟರ್ಸ್. It was midnight on the waters. The all sailors, we are living on the boat. It was a midnight. ಎಲ್ಲರೂ ಕೂಡ ಆ ಬೋಟಿನೊಳಗೆ, ಬಿಕಾಸ್ he was going to from a discovery a new land. ಈ ಪದ್ಯ ನಿಮ್ಗೆ ಗೊತ್ತಾಗ್ತದೆ ಮಕ್ಕಳೇ. ಈ ಪದ್ಯ ಯಾಕೆ ಕನೆಕ್ಟ್ ಇದೆಪ್ಪ ಅಂದ್ರ, ಕೊಲಂಬಸ್ ಅಂಡ್ his sailors and others, we are going to search for a new land. ಹೊಸ ಜಗತ್ತನ್ನು ನೋಡ್ಲಿಕ್ಕೆ ಹೊರಟಿರ್ತಾರೆ. ಸೊ he faced these problems. ಕ್ಯಾಪ್ಟನ್ ಮತ್ತ ಇವರೆಲ್ಲರೂ ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನ ಇಲ್ಲಿ ಜೇಮ್ಸ್ ಪೀಪಲ್ಸ್ ಅವರು ಎಳೆಯಾಗಿ ಬರೆದಿದ್ದಾರೆ ಮಕ್ಕಳೇ. ನೋಡಿ, ಇಟ್ ವಾಸ್ ಮಿಡ್ ನೈಟ್ ಆನ್ ದ ವಾಟರ್ಸ್. ನೋಡಿ, ಅದು ಕತ್ತಲು ರಾತ್ರಿ ಆಗಿತ್ತು, ಕಡು ಕತ್ತಲೆ ಆಗಿತ್ತು. ನಾವೆಲ್ಲರೂ ಸಮುದ್ರ, ಮಿಡ್ ನೈಟ್ ಆನ್ ದ ವಾಟರ್ಸ್, ಇಟ್ ಮೀನ್ಸ್ ಆ ವೇವೇಸ್ ಆನ್ ದ ಸೀ. ಅವರೆಲ್ಲ ಪ್ರಯಾಣವನ್ನ ಮಾಡ್ತಾ ಇದ್ದಾರ. ನೋಡ್ರಿ, ಇಟ್ ಇಸ್ ವೆರಿ ಹಾರೆಬಲ್. ಸೊ ಹೇಳ್ತಾ ಮುಂದೆ ಹೇಳ್ತಾನ, ಅಂಡ್ ಅ ಸ್ಟಾರ್ಮ್, ಯು ನೋ ದಟ್ ಮೈ ಡಿಯರ್ ಚರ್ಚ್, ಸ್ಟಾರ್ಮ್
and a storm was on the deep. Yes, the meaning is there. Storm means very bad weather with a lot of rain, strong wind. It was the do not a good weather in the middle of the sea. ಅವ್ರಿಗೆ ಒಳ್ಳೆ ವಾತಾವರಣ ಇದ್ದಿದ್ದಿಲ್ಲ. ವೆರಿ ಅ ಬಿಗ್ ಸ್ಟಾರ್ಮ್, ಬಿರುಗಾಳಿ ಎದ್ದಿತ್ತು. ಆ ಸಮುದ್ರದೊಳಗೆ ಬಿರುಗಾಳಿ ಎದ್ದಿತ್ತು. ಆ ಬಿರುಗಾಳಿಯಿಂದ ಹೊಡೆತಕ್ಕೆ ಸಿಲುಕಿದ್ರು ಅವರೆಲ್ಲ. ಆಲ್ ದ ಸೇಲರ್ಸ್ ಅಂಡ್ ದ ಶಿಪ್ ಆರ್ ಸಫರ್ಡ್ ಫ್ರಮ್ ಅ ಲಾಟ್. ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇದ್ರು. ಅದೇ ಸಮಯಕ್ಕೆ ಏನಾಗ್ತದೆ ಮಕ್ಕಳೇ? ಅಂಡ್ ಸ್ಟಾರ್ಮ್ ವಾಸ್ ಆನ್ ದ ಡೀಪ್. ಅದೇ ಸಮಯಕ್ಕೆ ದಟ್ ದ ಸಿಚುವೇಶನ್, ದಟ್ ದ ಟೈಮ್ ದ ಸ್ಟಾರ್ಮ್ ವಿಲ್ ಬಿ ಕಮಿಂಗ್. ಈ ನಾವು ಬಿರುಗಾಳಿ ಅಂತೀವಿ. ಸೊ ಮಕ್ಕಳೇ, ಇಟ್ ಇಸ್ ವೆರಿ ಬ್ಯಾಡ್ ವೆದರ್. ಇಟ್ಸ್ ಅದರ್ ಮೀನಿಂಗ್ಸ್. ಸೊ ವೆರಿ ಬ್ಯಾಡ್ ವೆದರ್ ವಿತ್ ಅ ಲಾಟ್ ಆಫ್ ರೈನ್. ಮಳೆ ಸುರಿತಾ ಇದೆ. ಗಾಳಿ ಏನು ಬಿರುಗಾಳಿ ಎದ್ದಿದೆ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಹೌ ಟು ರನ್ ಅ ಶಿಪ್. ಹೇಗೆ ಅದನ್ನ ನಡೆಸಬೇಕ್ರಿ? ಸೊ ಇಟ್ ಈಸ್ ವೆರಿ ಟಫೆಸ್ಟ್ ಫ್ರಮ್ ದ ಸೀಮೆನ್ಸ್ ಅಂಡ್ ಹಿಸ್ ಕ್ಯಾಪ್ಟನ್ಸ್. ಸೊ ನೋಡ್ರಿ, ಸಮುದ್ರದೊಳಗನ್ನ ಮಧ್ಯದೊಳಗೆ ಏನಾಗ್ತದ? ಅಲ್ಲಿ ಬಿರುಗಾಳಿ ಹೇಳ್ತದ ಮಕ್ಕಳೇ. ಒನ್ಸ್ ಅಗೇನ್ ರಿಮೆಂಬರ್ ಫಾರ್ ಯು ಸ್ಲೋಲಿ. ಮತ್ತೆ ನೋಡ್ಕೊಳ್ಳಿ ಮಕ್ಕಳೇ, ಒನ್ ಸ್ಟಾಂಜರಿಂದ ಏನು ಒನ್ಸ್ ಅಗೇನ್ ರಿಮೆಂಬರ್ ಫಾರ್ ಯು. ಮತ್ತೆ ನಾ ಹೇಳ್ತಾ ಹೋಗ್ತೇನೆ ನೋಡಿ. ವಿ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್. ಲಕ್ಷ್ಯ ಇಟ್ಕೋಬೇಕು. ನಾಳೆ ಕೇಳ್ತಾನೆ, ಆರ್ಸಿ ಒಳಗೆ ಬರ್ತದೆ. ವಿ ಆರ್ ಡಿಸ್ಕಸಿಂಗ್ ನೆಕ್ಸ್ಟ್. ಸೊ ವಿ ರೆಫರ್ಸ್ ಟು ದ ಫ್ರಮ್ ಸೇಲರ್ಸ್. ಕತೆ ಲಕ್ಷ್ಯ ಇಟ್ಕೋಬೇಕು. ವಿ ಅಂದ್ರೆ ಇಲ್ಲಿ ನಾವಿಕರು. ಲಕ್ಷ್ಯ ಇಟ್ಕೋಬೇಕಾ? ವಿ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಎ ಸೋಲ್ ವುಡ್ ಡೇರ್ ಟು ಸ್ಲೀಪ್. ಚಂದ ಹೇಳಿದಾನ್ರಿ ಅವನು. ಅಲ್ಲಿ ಒಂದು ಯಾವ ಆತ್ಮವು ಕೂಡ ಮಲಗಲಿಕ್ಕೆ ಬಯಸಲಿಲ್ಲ. ಇಟ್ ವಾಸ್ ಮಿಡ್ ನೈಟ್ ಆನ್ ದ ವಾಟರ್. ಅದು ಮಧ್ಯರಾತ್ರಿ ಆಗಿತ್ತು. ಆ ಕತ್ತಲೆಯೊಳಗ ಸಮುದ್ರದ ಮಧ್ಯ ಭಾಗದಲ್ಲಿ ಇವರು ಹೊರಟಿದ್ದಾರೆ. ಅಂಡ್ ಎ ಸ್ಟಾರ್ಮ್ ವಾಸ್ ಅಂಡರ್ ದಿ ಬಿಗ್ ಸ್ಟಾರ್ಮ್ ವಿಲ್ ಬಿಕಮ್. ಇಟ್ ಮೇ ಬಿ ಡೆಸ್ಟ್ರಾಯ್ ದ ಶಿಪ್. ಆ ಬಿರುಗಾಳಿ ಹೇಗೆ ಕಾಣಿಸ್ತಿತ್ತಪ್ಪ ಅಂತ ಹೇಳಿದ್ರೆ, ಇಡೀ ಹಡಗನ್ನೇ ಸರ್ವನಾಶ ಮಾಡುವ ರೀತಿಯಲ್ಲಿ ಒಳಗ ಆ ಗಾಳಿ ಎದ್ದಿತ್ತು ಅಂತ ಹೇಳ್ತಾ ಹೋಗ್ತಾ ಇದ್ದಾನ. ಸೊ ಇಟ್ ಇಸ್ ಕ್ಲಿಯರ್. ದ ಫಸ್ಟ್ ಸ್ಟಾಂಜಾ ವಿಲ್ ಬಿ ಕ್ಲಿಯರ್, ಮೈ ಡಿಯರ್ ಚೈಲ್ಡ್ಸ್. ಓಕೆ, ಸೊ ನೌ ವಿ ಆರ್ ಟಾಕಿಂಗ್ ಅಬೌಟ್ ದ ಸೆಕೆಂಡ್ ಸ್ಟಾಂಜಾ. ನಾವು ನೋಡ್ತಾ ಹೋದಾಗ, ಸೊ ಮಕ್ಕಳೇ ನೀವಿಲ್ಲಿ ಅಬ್ಸರ್ವ್ ಇರಬೇಕು. ಇಲ್ಲಿ ರೈಮಿಂಗ್ ವರ್ಡ್ಸ್ ಕೂಡ ಇದೆ. ನಾವು ಗ್ರಾಮರ್ ಪಾಯಿಂಟ್ ಅನ್ನು ನೋಡೋಕೊಂತ ಹೋಗುದಾದ್ರೆ ಮಕ್ಕಳೇ, ಇಲ್ಲಿ ಸ್ಲೀಪ್ ಮತ್ತೆ ಡೀಪ್, ಸ್ಲೀಪ್ ಮತ್ತೆ ಡೀಪ್, ಬೋತ್ ವರ್ಡ್ಸ್ ಟಾಕಿಂಗ್ ಅಬೌಟ್ ರೈಮಿಂಗ್ ವರ್ಡ್ಸ್. ನೋಡಿ ಕವಿ ಹೇಗಿರುತ್ತೆ ಒಂದು ಸ್ಲೀಪ್ ಡೀಪ್. ದ ರೈಮಿಂಗ್ ವರ್ಡ್ ಶೋಸ್ ದಟ್. ನೋಡ್ತಾ ಹೋಗ್ರಿ, ಬಾರಿ ಚಂದ ಇದೆ ಪದ್ಯ. ನೋಡ್ತಾವ್ರಿ, ಇಲ್ಲಿ ರೈಮಿಂಗ್ ವರ್ಡ್ಸ್ ಕೂಡ ನಾವು ಐಡೆಂಟಿಫೈ ಮಾಡಿದೀವಿ. ಸೊ ಅಷ್ಟು ಹೇಳ್ತಾ ನೋಡ್ರಿ. ಮುಂದೆ ಏನ್ ಹೇಳ್ತಾ ನೋಡ್ರಿ. ಇನ್ ದ ಸೆಕೆಂಡ್ ಸ್ಟ್ಯಾಂಡ, ದಿಸ್ ಈಸ್ ಅ ಫಿಯರ್ಫುಲ್ ಥಿಂಗ್ ಇನ್ ವಿಂಟರ್. ನೋಡ್ರಿ, ದಿಸ್ ಈಸ್ ಅ ವೆರಿ ಫಿಯರ್ಫುಲ್ ಥಿಂಗ್. ಫಿಯರ್ಫುಲ್ ಮೀನ್ಸ್ ಭಯ. ನೋಡ್ರಿ ಎಷ್ಟು ಚಂದ ಹೇಳ್ತಾನ. ದಿಸ್ ಇಸ್ ಅ ಫಿಯರ್ಫುಲ್ ಥಿಂಗ್ ಇನ್ ಅ ವಿಂಟರ್ ಸೀಸನ್. ಇಟ್ ಇಸ್ ಅ ವಿಂಟರ್. The all seamen, it means that Christopher Columbus and his teams are going to search for a new land. That is a winter season. ಅವ್ರು ಹೋಗ್ತಾ ಇದ್ರಲ್ಲ ಮಕ್ಕಳೇ, ಅದು ಯಾವ ಕಾಲವಾಗಿತ್ತಪ್ಪ ಅಂತ ಹೇಳಿದ್ರೆ ವಿಂಟರ್. ವಿಂಟರ್ ಮೀನ್ಸ್ ಚಳಿಗಾಲವಾಗಿತ್ತು. ಅವ್ರು ಹೋಗ್ತಾ ಇದ್ದಾರಲ್ವಾ, ಆ ಚಳಿಗಾಲದಲ್ಲಿ ಇವರು ಹೋಗ್ತಾ ಇದ್ದಾರ. ನೋಡ್ರಿ, ದಿಸ್ ಇಸ್ ಅ ಫಿಯರ್ಫುಲ್. ಇಟ್ಸ್ ಮೀನ್ಸ್ ಫಿಯರ್ಫುಲ್, ಭಯ ಅಂತ ಕರಿತೀವಿ ನಾವು. ಇದನ್ನ ಏನಂತ ಕರಿತೀವಿ ಮಕ್ಕಳೇ? ಭಯ. ಯಾಕಂದ್ರ ನಿಮ್ಗೆ ಗೊತ್ತಿದೆ, ವಿ ಆರ್ ಟಾಕಿಂಗ್ ಅಬೌಟ್ ದ ಫಸ್ಟ್ ಸ್ಟಾಂಜಾ. ಹೌ ಡಿಡ್ ಹಿ ಫೇಸ್ ಇಟ್? ಹೌ ಡಿಡ್ ಸಾರಿ ನಾಟ್ ಹಿ, ವಿ ಫೇಸ್ ಇಟ್ ಪ್ರಾಬ್ಲಮ್ಸ್. ಇವ್ರು ಯಾವ ರೀತಿ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿದೆ, ಸೇಲರ್ಸ್ಗಳು. ಸೊ ನೋಡಿ, ಓಕೆ, ದಿಸ್ ಈಸ್ ದ ಫಿಯರ್ಫುಲ್ ಥಿಂಗ್ ಇನ್ ಅ ವಿಂಟರ್ ಟು ಬಿ ಶಟರ್ಡ್ ಬೈ ದ ಬ್ಲಾಸ್ಟ್. ನೋಡ್ರಿ, ದಿಸ್ ಈಸ್ ದ ಫಿಯರ್ಫುಲ್ ಥಿಂಗ್. ದಿಸ್ ಈಸ್ ದ ಫಿಯರ್ಫುಲ್ ಥಿಂಗ್ ಇನ್ ವಿಂಟರ್ ಸೀಸನ್ ಟು ಬಿ ಶಟರ್ಡ್. ವಾಟ್ ಈಸ್ ದ ಮೀನಿಂಗ್ ಆಫ್ ಶಟರ್ಡ್ ಅಂತ ನಾವು ನೋಡೋದಾದ್ರೆ ಮಕ್ಕಳೇ, it is means a broken. It is means a broken, ಮುರಿದು ಹೋಗೋದು. ಏನ್ ನೋಡ್ರಿ? ಎಸ್, to be shattered by the blast. To be shattered by the blast. ನೋಡಿ, what is the meaning? Very strong wind. Very strong wind. That's the wind. You know that a storm to the storm, what will think? Break.
ಆರ್ ಬ್ರೋಕನ್. ಅಲ್ಲಿ ಏನಾಗ್ತದಂದ್ರೆ ಹರಿದು ಹೋಗ್ತದ. ಇಟ್ ಮೀನ್ಸ್ ಆ ಪಾರ್ಟ್ಸ್ ಆಫ್ ದ ಶಿಪ್. ಇನ್ನೇನು ಹಡಗು ಕಟ್ ಆಗಿ ಹೋಗ್ತದೆ ಅಂತಂದು ಅನಿಸ್ತಾ ಇರ್ತದೆ. ಇಟ್ಸ್ ಫೀಲ್ಸ್ ಫ್ರಮ್ ಎವ್ರಿ ಒನ್ ಸೇಲರ್ಸ್. ಅಲ್ಲಿ ಪ್ರತಿಯೊಬ್ಬ ಸೇಲರ್ಸ್ ಏನ್ ಮಾಡ್ತಾರನ್ರಿ, ಅನುಭವಿಸ್ತಾ ಇರ್ತಾನೆ. ಇನ್ನೇನು ಹಡಗು ಕಟ್ಟ ಹಾಗೆ ಹೋಗ್ತದೆ, ಮುರಿದು ಹೋಗ್ತದೆ, ನಮ್ಮ ಕತೆ ಮುಗೀತು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ ನೋಡ್ರಿ. ದಿಸ್ ಇಸ್ ಅ ಫಿಯರ್ಫುಲ್ ಥಿಂಗ್ ಇನ್ ಅ ವಿಂಟರ್, ಟು ಬಿ ಶಟರ್ಡ್ ಬೈ ದ ಬ್ಲಾಸ್ಟ್ ಅಂಡ್ ಟು ಹಿಯರ್ ದ ರಾಟ್ಲಿಂಗ್ ಟ್ರಂಪೆಟ್. ರಾಟ್ಲಿಂಗ್. ಸೊ ವೆರ್ ಇಸ್ ದರ್ ಮೀನಿಂಗ್? ರಾಟ್ಲಿಂಗ್ ಟ್ರಂಪೆಟ್. Rattling trumpet, thunder, cut away the mast. Yes, rattling trumpet, thunder. It means noisy and loudy. Sorry, noisy and loud announcement ಅಂತ ಕರಿತೀವಿ ಮಕ್ಕಳೇ. ಈ ಕಥೆಯಲ್ಲಿ ಏನಾಗ್ತದೆ ಅಂತ ಹೇಳೋದಾದ್ರೆ ಮಕ್ಕಳೇ, ಎಸ್, ದ ಸೇಲರ್ಸ್ ಫಿಯರ್ಡ್. ಆಲ್ರೆಡಿ ಅವರು ಭಯಗೊಂಡಿರ್ತಾರೆ. ದಟ್ ದೇರ್ ದ ಶಿಪ್ ವುಡ್ ಬ್ರೇಕ್ ಅಪಾರ್ಟ್. ಆ ಹಡಗು ಇನ್ನೇನು ಮುರಿದು ಹೋಗ್ತದ ಅಂತ ತಿಳ್ಕೊಂಡಿರ್ತಾರೆ. ದ ಶಿಪ್ ವುಡ್ ಬ್ರೇಕ್ ಅಪಾರ್ಟ್ ಇನ್ ದ ವೈಲೆಂಟ್ ವಿಂಟರ್ ಸ್ಟಾರ್ಮ್. ಆ ಬಿರುಗಾಳಿ ಹೊಡೆತಕ್ಕೆ ಅದು ಹೇಗಿರ್ತದ ಬಂದ್ರು, ವೈಲೆನ್ಸ್. ನಿಮ್ಗೆ ಗೊತ್ತಿದೆ, ವೈಲೆನ್ಸ್ ಅತ್ಯಂತ ಭಯಂಕರವಾಗಿ ಆ ಬಿರುಗಾಳಿ ಹೇಗಿದ್ದಿರ್ತದ ಸಮುದ್ರ ಭಾಗದೊಳಗ, ಭಯಂಕರವಾಗಿ ಮಕ್ಕಳೇ. ಮೇ ಬಿ ಹೀಸ್ ಥಿಂಕಿಂಗ್ ಫ್ರಮ್ ಆಲ್ ಸೇಲರ್ಸ್, ವಿ ಆರ್ ಡೈಡ್ ಇನ್ ದ ಮಿಡಲ್ ಆಫ್ ಸಿ. ನಾವು ಸತ್ತೇ ಹೋಗ್ತೇವೆ, ನಾವು ಊರು ಮುಟ್ಟೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಅವ್ರ ಜೀವನದೊಳಗೆ. ಯಾಕಂದ್ರ ದ ಸಿಚುವೇಶನ್ ಈಸ್ ಸೇಮ್